ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇದು ಬಂದ್ಬಿಟ್ಟು CP ಪ್ಲಸ್ ವೈಫೈ ರೂಟರ್ 4G ಹಾಗೂ 5G ಸಿಮ್ ಕಾರ್ಡ್ ಸಪೋರ್ಟೆಡ್ ಇರುವಂಥ ಒಂದು ವೈಫೈ ರೂಟರ್. ಇದು ಕೂಡ CP ಪ್ಲಸ್ದು ಹಾಗೆ 4G ಹಾಗೂ 5G ಸಿಮ್ ಕಾರ್ಡ್ ಸಪೋರ್ಟೆಡ್ ಇರುವಂಥ ಡಿವೈಸ್. ಎರಡು ಕೂಡ CP ಪ್ಲಸ್ದೇ, ಬಟ್ ಮಾಡೆಲ್ ಅಷ್ಟೇ ಚೇಂಜ್ ಇದೆ. ಹಾಗೆ ಇವಾಗ ನೀವು ಎಷ್ಟೋ ಜನ ನಮಗೆ ಕಾಲ್ ಮಾಡ್ತೀರಿ, ಹಾಗೆ ಕಮೆಂಟನ್ನು ಮಾಡ್ತಾರೆ, ಯಾಕೆ ರೇಟಲ್ಲಿ ವೇರಿಯೇಷನ್ ಆಗ್ತಾಯಿದೆ, ಯಾವುದೇ ಒಬ್ಬರು ಆಫ್ಲೈನಲ್ಲಿ ಆಗಲಿ ಅಥವಾ ಆನ್ಲೈನಲ್ಲಿ ಆಗಲಿ ರೇಟ್ ಯಾಕೆ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂತೇಳಿ ನೀವು ಇಲ್ಲಿ ಲೈವ್ ಆಗಿ ನೋಡಬಹುದು. ಎಲ್ಲ CP ಪ್ಲಸ್ ಇದೆ, ಬಟ್ ಏನಿದೆ ಮಾಡೆಲ್ ಚೇಂಜಸ್ ಇದೆ. ಇಲ್ಲಿ ಮಾಡೆಲ್ ನಂಬರನ್ನು ನೋಡ್ಬೋದು, ಇಲ್ಲಿ ಮಾಡೆಲ್ ನಂಬರನ್ನು ನೋಡಿ, ಈ ಡಿವೈಸ್ದು ಮಾಡೆಲ್ ನಂಬರನ್ನು ನೋಡಿ. ಹೀಗಾಗಿ ಅದು ರೇಟಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇದು ಏನಿದೆ ಕ್ಲಿಯರಾಗಿ ನೋಡಿ, DN211S ಇದೆ. ಇದು ಕೂಡ ಮಾಡೆಲ್ ಯಾವುದಿದೆ, DE21 ಇದೆ. ಡಿಫ್ರೆನ್ಸ್ ಡಿವೈಸ್ ಮಾಡೆಲಲ್ಲಿ ಚೇಂಜಸ್ ಇದೆ, ಹೀಗಾಗಿ ರೇಟ್ ಕೂಡ ಚೇಂಜಸ್ ಇದೆ. ಇಲ್ಲಿ MRPನ ಕೂಡ ನೋಡೋಣ. ಈ ಡಿವೈಸದು ಎಷ್ಟಿದೆ ರೇಟು, 3800 ರೂಪಾಯಿ ಇದೆ. ಈ ಡಿವೈಸದ MRP ಎಷ್ಟಿದೆ ನಿಮಗೆ ನೋಡಿ, ಇದು 5300 ರೂಪಾಯಿ ಇದೆ. ಹೀಗಾಗಿ ರೇಟು ಹೆಚ್ಚು ಕಡಿಮೆ ಆಗ್ತಾಯಿದೆ. ಯಾವುದೇ ಒಂದು ಡಿವೈಸಲ್ಲಿ ಕೂಡ ಇವಾಗ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಆನ್ಲೈನಲ್ಲಿ ರೇಟ್ ಕಡಿಮೆ ಇದೆ, ಆಫ್ಲೈನಲ್ಲಿ ರೇಟ್ ಕಡಿಮೆ ಇದೆ ಅಂತೇಳಿ. ಬಟ್ ನೋಡಲಿಕ್ಕೆ ಎಲ್ಲ CP ಪ್ಲಸ್ಸೇ, ಹಾಗೆ ಬ್ರ್ಯಾಂಡ್ ಕೂಡ ಎಲ್ಲ ಸೇಮೇ ಇದೆ CP ಪ್ಲಸ್ ಅಂತೇಳಿ. ಹೀಗಾಗಿ ಅವರು ಯಾವ ಡಿವೈಸನ್ನು ಹಾಕ್ತಾರೆ, ಯಾವ ಡಿವೈಸನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಥವಾ ಸ್ಪೀಡ್ ಏನಿದೆ ಅಂತೇಳಿ ನೀವು ಅದನ್ನು ತಿಳ್ಕೊಳ್ಳಲ್ಲ. ಬಟ್ ನೀವು ಏನು ಮಾಡ್ತಾ ಇದ್ದೀರ, ರೇಟ್ ಯಾವುದು ಕಡಿಮೆ ಇದೆ ಅದನ್ನ ಅಷ್ಟೇ ಮೆನ್ಷನ್ ಮಾಡಿ ನೋಡ್ತಾ ಇದ್ದೀರ. ಬಟ್ ಡಿವೈಸಲ್ಲಿ ಫ್ಯೂಚರ್ ಏನಿದೆ, ಯಾವುದು ಒಂದು ಒಳ್ಳೆಯ ಕ್ವಾಲಿಟಿ ಫ್ಯೂಚರ್ ಇದೆ ಅಂತೇಳಿ ಫಸ್ಟ್ ನೀವು ನೋಡಿ ಡಿವೈಸನ್ನು ತೊಗೋಬೇಕು. ಹಾಗೆ ಯಾವುದು ರೇಟ್ ಹೆಚ್ಚಿದೆ ಅಥವಾ ಆಪ್ಷನ್ ಏನೇನಿದೆ ಅಂತೇಳಿ ನೀವು ಅದನ್ನು ಕ್ಲಿಯರಾಗಿ ನೋಡಬೇಕಾಗುತ್ತೆ. ಯಾಕಂದರೆ ರೇಟ್ ಹೆಚ್ಚಿದೆ ಅಂದಾಗ ಅದರದ್ದು ಸ್ವಲ್ಪ ಫ್ಯೂಚರ್ ಕೂಡ ಸ್ವಲ್ಪ ಚೇಂಜಸ್ ಇದೆ ಅಂತಲೇ ಅನ್ಕೋಬೇಕು. ಇದು ಬಂದ್ಬಿಟ್ಟು ನಿಮಗೆ ಅಪ್ ಟು 150 Mbps ದಿಂದ ನಿಮಗೆ 1200 Mbps ತನಕ ಇವು ವೈಫೈ ರೂಟರ್ ಇದ್ದಾವೆ. ಹೀಗಾಗಿ ರೇಟು ಹೆಚ್ಚು ಕಡಿಮೆ ಇದ್ದಾವೆ. ಹಾಗೆ ನಿಮಗೆ ಬ್ರ್ಯಾಂಡೆಡ್ದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ, ಸ್ಪೀಡಲ್ಲಿ ಕೂಡ ವೇರಿಯೇಷನ್ ಆಗ್ತಾಯಿದೆ. ಯಾವುದೇ ಒಂದು ವೈಫೈ ರೂಟರಲ್ಲಿ ಬ್ರ್ಯಾಂಡೆಡ್ ಹೆಚ್ಚು ಕಡಿಮೆ ಆದಾಗ ಸ್ಪೀಡ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಹಾಗೆ ನೀವು ಯಾವುದೇ ಒಂದು ವೈಫೈ ರೂಟರನ್ನು ತೊಗೊಳ್ಳಾಗ ಅಥವಾ ಫ್ಯೂಚರ್ ಏನಿದೆ, ಒಳ್ಳೆಯದು ಯಾವುದಿದೆ ಅಂತೇಳಿ ನೀವು ನೋಡಿ ಅದನ್ನು ತೊಗೋಬೇಕು. ಓನ್ಲಿ ರೇಟ್ ಕಡಿಮೆ ಇದೆ ಅಂತೇಳಿ ನೀವು ತೊಗೋಬಾರ್ದು. ಹಾಗೆ ಟೆಕ್ನಿಷಿಯನನ್ನು ಕೇಳಿ ಯಾವುದು ವೆಲ್ ಇದೆ ಅಂಥೇಳಿ, ಯಾಕೆಂದರೆ ನೀವು ಅಮೌಂಟ್ ಕೊಡೋದು ಖಚಿತ ಇದೆ. ಹೀಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ವೈಫೈ ರೂಟರ್ ಅಥವಾ CC ಕ್ಯಾಮ್ರಾ ಯಾವುದೇ ಒಂದು ನೀವು ಇಕ್ವಿಪ್ಮೆಂಟ್ ತೊಗೋಬೇಕಾದರೆ ಅಥವಾ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ನೀವು ತೊಗೊಳ್ಳಿ. ಅಥವಾ ನಿಮ್ಮಲ್ಲಿ ಇನ್ಸ್ಟಾಲೇಷನ್ ಮಾಡಿದಂಥ ವಿಡಿಯೋನ ನೋಡಿ ಕೂಡ ಯಾವುದೇ ಒಂದು ಡಿವೈಸನ್ನು ತೊಗೋಬೇಕಾದರೆ ವಿಚಾರ ಮಾಡಿ ತೊಗೊಳ್ಳಿ. ಹಾಗೆ ಇಂಥ ಯಾವುದೇ ಒಂದು ವೈಫೈ ರೂಟರ್ ಅಥವಾ CC ಕ್ಯಾಮ್ರಾ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಾಗೆ ನಮ್ಮ ವಿಡಿಯೋ ಕೆಳಗಡೆ ಲಿಂಕ್ ಇದೆ ಎಲ್ಲ ಡಿವೈಸ್ದು, ನೀವು ಅಲ್ಲಿ ಲಿಂಕಲ್ಲಿ ಹೋಗಿ ನೀವು ಡಿವೈಸನ್ನು ತೊಗೊಳ್ಬೋದು. ಹಾಗೆ ನಮ್ಮ ಇನ್ಸ್ಟಾ, ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬನ್ನು